ಸ್ನೇಹಿತರೆ, ಈಗ ಝೂ ಹತ್ರ ಹೋಗ್ತಾ ಇದ್ದೀವಿ. ಝೂ ಇದೆಯಂತೆ, ಯಾವ್ಯಾವ ಪ್ರಾಣಿ ಇದಾವೋ ಗೊತ್ತಿಲ್ಲ, ನೋಡೋಣ ಹೋಗಿ ಬನ್ನಿ. ಬಾ ಗುರು, ಝೂಗೆ ಹೋಗೋ ದಾರಿನೂ ಕೂಡ ಅದ್ಭುತ ಗುರು, ಅದ್ಭುತ. ಏನು ಗುರು ಇರೋದಿದು, ಅಲ್ಟಿಮೇಟ್ ಇದೆ. ಝೂಗೆ ಹೋಗೋ ದಾರಿನೂ ಸಖತ್ತಾಗಿದೆ ಮಾತ್ರ. ಓ ಬಂತಲೆ ಝೂ. ನೋಡಿ ಇನ್ನೇನು ಬಂದೇ ಬಿಡ್ತು ಝೂ. ಇದು ಮೇಯ್ನ್ ಎಂಟ್ರೆನ್ಸ್ ಅನಿಸುತ್ತೆ ಝೂದು. ಇಲ್ಲೋ ಆನ್ಲೈನ್ ಪೇಮೆಂಟ್ ಇದೆಯೋ ಇಲ್ಲ ಕ್ಯಾಶೋ ಗೊತ್ತಿಲ್ಲ, ಅದು ಬೇರೆ ತಲೆನೋವು ಗುರು. ನಮಗೆ ತಲೆನೋವು ಆನ್ಲೈನ್ ಪೇಮೆಂಟು ಇದುವೇ. ಮೃಗಾಲಯಕ್ಕೆ ದಾರಿ 3 ವೀಲರಿಗೆ 50, ಕಾರು 4 ವೀಲರಿಗೆ 50, ಆ ಬಸ್ಸು ಟ್ಯಾಕ್ಸಿ ಅವಕ್ಕೆಲ್ಲವ ಟಿಗೆಲ್ಲವ 75 ರೂಪಾಯಿ ಅಂತೆ. ಬನ್ನಿ ನಮ್ಮದಕ್ಕೆ 20 ರೂಪಾಯಿ ಕೊಟ್ಟು ಹೋಗೋಣ. ಸ್ನೇಹಿತರೆ ನೋಡಿ, ಒನ್ ಡೇ ನೀವೇನಾದ್ರು ಚಿತ್ರದುರ್ಗಕ್ಕೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಝೂಗೆ ಬಂದರೆ ಮಕ್ಕಳು ಮರಿ ಆಡ್ಸೋಕ್ಕಂತೂ ಸೂಪರಾಗಿದೆ, ಎಲ್ಲ ಥರನೂ ಆಟ ಐತೆ. ಹಾಗಾಗಿ ಅಲ್ಲ ನಮ್ದು ಎಕ್ಸ್ಪಲ್ಸು ಸರ್. ಮತ್ತೋಗಿ ಟಿಕೆಟ್ ದುಡ್ಡು ತಗೊಂಬಂದಂಗೆ ಆಯಿತು. ಒಬ್ರಿಗೆ ಎಷ್ಟು? 40. ಹೌದಾ, ಓಕೆ. ಎಲ್ಲ ಥರ ಪ್ರಾಣಿ ಇದಾವ? ನೋಡಿ ಸ್ನೇಹಿತರೆ, ಝೂನ ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಪರ್ ಹೆಡ್ 40 ರೂಪಾಯಿ, ಇಬ್ಬರಿಗೆ 80 ಆಗಿದೆ, ಗಾಡಿಗೆ 20 ತೊಗೊಂಡಿದ್ದಾರೆ ಪಾರ್ಕಿಂಗ್ ಚಾರ್ಜಸ್ಸು. ಓಕೆನಾ? ಎಲ್ಲೋಯ್ತಪ್ಪ ನೋಡಿ, ಇದು 20, ಇದು 80, 100 ರೂಪಾಯಿ ಆಯಿತು. ಬನ್ನಿ ಒಳಗೆ ಹೋಗಿ ಪ್ರಾಣಿಗಳು ಒಂಚೂರು ಮಾತಾಡ್ಸ್ಕೊಂಬರೋಣ. ಉಂಕಣ ನೋಡಿ, ಇಲ್ಲಿ ಟಿಕೆಟ್ನ ಕನ್ಫರ್ಮೇಷನ್ ಮಾಡ್ಕೊಂಡ್ಮೇಲೆ ಮುಂದೆ ಹೋಗೋಣ. ಮುಂದೆ ಯಾಕೆ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ ನನಗೆ. ಹಿಂಗ ಇಲ್ಲಿ ಸೋ ಬ್ಯೂಟಿಫುಲ್. ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಝೂನ ಒಂದ್ಸತಿ ವಿಸಿಟ್ ಮಾಡಿಸ್ತಾ ಇದ್ದಾರೆ ಸಣ್ಣ ಹುಡುಗರಿಗೆ. ಯಾಕಂದರೆ ಗೊತ್ತಾಗಬೇಕಲ್ಲ ಯಾವ್ಯಾವ ಪ್ರಾಣಿ ಯಾವ ರೀತಿ ಅಂತೇಳಿ. ಹಾಗಾಗಿ ಮುಂದೆ ವಿಸಿಟ್ ಮಾಡೋಕ್ಕೆ ಚೆನ್ನಾಗಿದೆ. ಈ ಕಡೆ ಏನಿದೆ, ಬರಲ್ಲ ಹಾವುಗಳು ನೋಡೋಣ. ಹೆಬ್ಬಾವು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸತ್ತು ಎಲ್ಲ ಎದ್ದಿವೆ, ಮಂಕಂಡವು ಬಿಸ್ಲಿ. ನೋಡಿ ಅಲ್ಲಿ ಹಾವು ಕಾಣ್ತಾ ಇರ್ಬೋದು. ನಾನು ಇಲ್ಲಿ ನೋಡು ಹೆಬ್ಬಾವು. ಹೆಬ್ಬಾವಿದೆ, ಅಲ್ಲೇ ಎರಡಿದ್ದಾವೆ ಹೆಬ್ಬಾವು. ಮಾತ್ರ ಸಾಕಾಗಿದೆ. ಏನೋ ಒನ್ ಡೇ ಮಾತ್ರ ಕೋಟೆ ಗಿಟ್ಟೆ ನೋಡ್ಕೊಂಡು. ಆಮೆ ನೀರಾಮಿ ಕೋಳಿಗಳು ಇದ್ದಾವೆ, ಆಮೆ ಇದ್ದಾವೆ, ಜೊತೆ ಬಿಟ್ಟಿದ್ದಾರೆ. ನೋಡಿ ಎಷ್ಟೊಂದಿದಾವೆ ಆಮೆ ಕಾಣ್ತಾ ಇದ್ದಾವಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ನಾನು ಕೂಡಾಕ್ಯಾರೆ ಅಂತ ಹೇಳ್ತಾ ಇತ್ತು. ನೀನು ಇಲ್ಲಿಂದನೇ ಅಬ್ಸರ್ವ್ ಮಾಡ್ಬಿಟ್ಟೆ ಹೇಳ್ತಿರೋದ. ಅಲ್ಲೇನೂ ಇಲ್ಲ ಬಾ, ಖಾಲಿ ನೋಡಿ ನರಿಗಳು ಎರಡು ಎಲ್ಲಿ ಮೂಲೆಗೆ ಹೋಗ್ತಾವ. ಬೈಲಿ ಆಯನು ನಾನು ಬಂದಿರೋದು ಕಾಯಿ ಅನ್ಬೇಕಾನೆ ನೀನು. ಹೆಲ್ಮೆಟ್ ಹಾಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋ. ನೋಡಿ ಇಲ್ಲೇನು ನೋಡ್ತೀರಾ, ಕಂಕ್ ನರಿಗಳು 2 ಇದಾವೆ. ಕೋಳಿ, ಬಿಳೆ ಕೋಳಿ ಕಾಲು. ಸ್ನೇಹಿತರೆ ಅಲ್ಲಿ ನೋಡ್ರಿ ನವಿಲು. ಗಿಣಿ ಬೇರೆ ಇದಾವಲ್ಲ, ಹಂಗ ಗಿಣಿಗಳಿದ್ದಾವೆ ನೋಡಿ. ತುಂಬ ಪ್ರಾಣಿಗಳಿದ್ದಾವೆ. ಇವೆಲ್ಲ ಎಲ್ಲ ಕಡೆನೂ ಇರ್ತವೆ.
ಇಲ್ಲೆಲ್ಲ ಥರದ್ದು ಮಾಹಿತಿಗಳನ್ನು ಹಾಕಿರ್ತಾರೆ. ಇಲ್ಲಿ ನೋಡಿ, ಗಿಳಿ ಗಿಳಿ ಮಾರಿಯೇ ಮಚ್ಚ ಅಳಿಲು ಇಲ್ಲ, ಅಲ್ಲಿ ತಿಂತಿರೋದು ನಡ್ಲ, ಅಳಿಲು ಇದಲ್ಲ ಜೊತೆ ಮೇಲೆ ಕೂಡ ಇಕ್ಕಿದ್ದಾರೆ. ಸಕ್ಕತ್ತಾಗಿತ್ತೆ ಥರ. ಬಾ ಮುಂದೆ ಹೋಗೋಣ ಸ್ನೇಹಿತರೆ. ಇದು ಮಸುಳೆ ಮನೆ ಅಲ್ಲಿದಾವೆ ನೋಡಿ, ಎರಡು. ಏನು ನೋಡ್ತಾ ಇದ್ದೀರಲ್ಲ, ಅಲ್ಲಿದಾವೆ ಮಸುಳೆಗಳು ಎರಡು. ನೆಮ್ಮದೇ ಮಂಕೊಂಡವೆ. ಏಯ್ ಬಾಬು ನೋಡಿ ಸ್ನೇಹಿತರೆ, ಇದು ಕರಡಿ ಮನೆಗೆ ದಾರಿ ಅಂತೆ. ಕರಡಿಗೆ ಮನೆಗೆ ದಾರಿ, ಕರಡಿಗೆ ದಾರಿ ತೋರಿಸ್ತಿಲ್ಲ, ಕರಡಿ ನನ್ನ ಮಕ್ಳಿಗೆ ದಾರಿ ತೋರಿಸ್ತೈತೆ. ಬಾರೋ ಕರಡಿ ಅಂದ್ರೆ ಅಲ್ಲಿ ಬೇರೆ ಕರಡಿ ಬಂದತ್ತು. ಹಿಂಗಿದ್ರೆ ಆರ್ತಾವ ಕಳ್ಳ. ಹ್ಞೂ, ನೀವೆಲ್ಲಿಂದ ಬಂದಿದ್ದು? ಚಳ್ಕೆರೆನಾ? ಯಾವ್ದಾವ್ದು ನೋಡ್ಕೊಂಡ್ ಬಂದ್ರಿ? ನೋಡಿದ್ರೆ ಮತ್ತೆ ಅಲ್ಲಿ ಹಕ್ಕಿಗಳು ಅದಾವಲ್ಲ, ಗಿಳಿ ಇಲ್ಲ. ಝೂ ಬಿಟ್ಟು ಇನ್ಯಾವ ಪ್ಲೇಸಸ್ ಇದ್ರೆ ನೋಡಕ್ಕೆ? ಇಲ್ಲಿ ಕೋಟೆ ಒಂದ್ ಐತ್ರ. ಕೋಟೆಗೆ ಹೋಗಿದ್ರಾ? ಈಗ ಹೋಗ್ಬೇಕು. ಈಗ ಹೋಗ್ಬೇಕು. ಕೋಟೆ ಜೋಗಿಮಟ್ಟಿ ಅಲ್ಲಿ ಹೋಗಿಲ್ಲ. ಅದೇ ರೋಡ್ ಸರಿ ಇಲ್ಲ. ಯಾವ್ದ್ರಲ್ಲಿ ಬಂದಿದ್ರಿ? ಹೌದೇನ? ಸರಿ, ಕರಡಿ ಮನೆಗೆ ಅಲ್ಲಾರಿ ಇದೆಯಾ? ಹಿಡಿಯಪ್ಪ ಕರಡಿ. ಲೋ ಒಂಚೂರು ಕೆಳಿಕಾರ ಬರ್ರೋ, ನಿಮ್ಮನ್ನಾರ ತೋರಿಸ್ತೀನಿ. ಪುಣ್ಯ ಚೆನ್ನಾಗಿ ಕಳ್ಳ. ನೀನ್ ಬಂದಿಯಲ್ಲ ಕರಡಿ ನನ್ನ ಮಗನೇ, ಅದಕ್ಕೆ ಬಂದಿಲ್ಲ. ಇಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ಕೆಳಗೆ ಆಟ ಆಡ್ತಿದ್ವು ಜೊತೆಗೆ. ನೋಡಿ ನಿಜ ಅಂತೆ, ಮುಷ್ಣಿ ಬೇರೆ ಕರಿತೈತೆ. 3 ಹೊತ್ತು ಲೋ ಬಾರೋ ಬಾಬು, ಇಲ್ಲಿ ಆರಾಮ್ ತಿನ್ಕೋತ ಇಲ್ಲಿ ಅದಾವ. ಆರಾಮಾಗಿ 3 ಹೊತ್ತು ಹಾಕ್ತಾರ. ತಿಂತೀನಿ ಮಂಕೊಂತೀನಿ. ಸುಮ್ಮನೆ ಹೊರಗೆ ಹೋಗಿ ಏನು ಮಾಡೋದೈತಿ ನೋಡ್ರಿ. ಇದು ಚಿರತೆ ಮನೆಗೆ ದಾರಿ ಅಂತೆ. ಚಿರತೆ ಒಂದೈತಿ ಬರೀ. ಚಿರತೆ ಒಂದೈತಿ. ನೋಡೋಣ ಯಾವ ಚಿರತೆ ಬಿಟ್ಟಾರೆ. ಯಾವ ಚಿರತೆ ನೋಡಿ, ಇದು ಚಿರತೆಯ ಮನೆ. ಅಲ್ಲೊಂದಿತ್ತು. ಓ ಪರವಾಗಿಲ್ಲ, ಹಿಡ್ಕಾಯ್ದು ಹಿಡ್ಕೊಳ್ಳ. ನೋಡಿ ಚಿರತೆ ಭಾಳ ಇದು ಮಾಡ್ಯಾರ ಐಟ್ ಅಲ್ಲೇ. ಇಲ್ಲ ಅಂದ್ರೆ ನೆಗದು ಬರ್ತೈತಿ. ಇಟ್ಟಿದ್ರು ಸಲಾಂಗಿರದ ಇಲ್ಲೊಂದಿದೆ, ಬರ್ತಾವೆ ದುಡ್ಡು ಕೊಟ್ಟು ಅಂತ. ರಜು ಲೇ, ಅದೇ ನಿಮ್ಮ ಮನೆ ನಾಯಿ ಮರಿ ನಾವು ಕೂಗಿದ್ ಕೂಡಲೇ ಬರಕ್ಕೆ. ಚಿರತೆ ಕಳ್ಳ ಅದು. ಭಾಳ ಚೆನ್ನಾಗೈತೆ, ದೊಡ್ಡವೇ ಬಡಿ ಇದ್ರಿ. ಚಿರತೆ ದೊಡ್ಡದೈತೆ. ಲೋ ಪಾಪ ಎದ್ದಾಳ, ಒಂಚೂರು ಮಕ ತೋರ್ಸೋ ಇಲ್ಲಿ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ನಿದ್ದೆ ನೋಡಿ ಆಯ್ತು. ಏನು ನಿದ್ದೆ ಹೊಡಿಯಕತ್ತಾನೋ ಮರೆ. ಭಾಳ ಚೆನ್ನಾಗಿತ್ತು ಮಾತ್ರ, ಸರಿಯಾಗಿತ್ತೆ ಹುಲಿ ಮಾತ್ರ. ಹುಲಿ ಮಾತ್ರ ಹೆಂಗೆ ಮುಖ ನೋಡ್ರತ್ತದ. ಅಲ್ಲ ಒಂಚೂರು ಶೇಕ್ ಆಗ್ತಿಲ್ಲ. ಏನು ಗೊಂಬೆದೆ ನಿರಾಜ್ವಾಗ್ಲವ? ಗೊಂಬೆ ಅಲ್ರಿ, ಶೇಕ್ ಆಯ್ತು ನೋಡಿ. ಹೇಳಲು ಕೆಪ್ರಾ ಅಲ್ಲ ನೋಡಿ, ಗೊಂಬೆ ಇದ್ದಂಗಿತ್ತು. ಹೆಂಗ್ ಕಾಣ್ತೈತೆ ಮುಖ ಈಗಾಡ ಆಯ್ತು ನೋಡಿ. ಚೂರು ತಲೆ ಅಲ್ಲಾಡ್ಸ್. ನಿಜ ಅನ್ನಿಸ್ತು ಮಚ್ಚ ಈಗ. ಅಣ್ಣ ಬಾಯಿಲಿ ಏನ್ ನಿಮ್ಮ ಮನೆ ನಾಯಿ ಕರ್ಸ್ಕೊಳ್ಳೋ ಬರಕ್ಕೆ? ನೋಡಿ ಹುಲಿ ಬರ, ಹುಲಿ ನೋಡಕ್ ಬರ್ಬೇಕು. ಜಗ್ಗೈತ. ಅಲ್ಲಿ ಬಿಸ್ಲು ಐತಂತ ಇಲ್ಲಿ ಬರ್ತಿರೋದು ನೆಳ್ಳಿಗದು. ನೋಡಿ ಬಂದ್ ಮಂಕಣತ್ ನೋಡಿ ನೆಳ್ಳಿಗೆ. ನೀನು ಮಾತಾಡ್ಸಕ್ ಬರ್ತೈತೆ ಕೇಳು. ಬಾಯಲ್ಲಿ ಇಲ್ಲಿ ಬಿಸ್ಕೆಟ್ ಕೊಡ್ತೀನಿ ಬಾಯಲ್ಲಿ. ನೋಡು ಮರ ಲಾ ಮಂಕೆ ಬಿಡ್ಕಲ್ಲ. ಲೇ ಈ ಕಡೆ ತಿರ್ಗೋ. ಬಿಡ್ತಾನ. ಇನ್ನು ಹೇಳಂಗಿಲ್ಲ. 40 ರೂಪಾಯಿ ಕೊಟ್ಟಿನಿ ಲೇ ತಮ್ಮ. ನೋ ಮಂಕಂತಾನ ನೋಡು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ನನಗೇನ್ ಹೇಳ್ತೀನಿ, ಮನೆಗೆ ಹೋಗಲ್ಲ ಅನ್ನಿಸ್ತದೆ. ಅಷ್ಟು ಪಕ್ಷ ರೀ, ರಾಷ್ಟ್ರಪತಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ.
ಉಷ್ಟ್ರ ಪಕ್ಷಿ ಕಣಲೆಲೆ ಇತ್ತು. ನನಗೆ ಥೂ ಅಂದ ನೀನು. ಏಯ್ ಬೇಕಾದ್ರೆ ಚಪ್ಪಲಿ ಹೊಡ್ಸ್ಕೊಂಡ್ಬಿಡ್ತೀನಿ. ಬಡಿಯಾ ಆದ್ರೆ ಥೂ ಅಂತ ಮಾತ್ರ ಅನ್ಬೇಡ. ನನಗೆ ಇಲ್ಲಿಂದ ಉರ್ದೋಗುತ್ತೆ ಏನಾ? ಹೌದು ಸರ್. ಜಿಂಕೆಗಳಿಗೂ ಜಿಂಕೆ ಏನ್ ತೆಗಿಯೋಣ? ನಾನು ನಿಂತ್ಕೊಳ್ಳ ಹಂಗೆ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ ನಿಮ್ಗೆ ತೆಗಿರಲ್ಲ ಅಷ್ಟೇ.